ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಯೋಗೇಶ್ ಒಂದು 2 ನಿಮಿಷಗಳ ಕಾಲ ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಬಂಧುಗಳೇ, ಈಗಿನ ಮಹಾರಾಷ್ಟ್ರ ಪುಣೆ ಪ್ರಾಂತ್ಯದಲ್ಲಿ ಭೀಮಾ ನದಿಯ ದಡದಲ್ಲಿ ನಡೆದಂತಹ ಒಂದು ಯುದ್ಧ, ಅದು ಈ ಏನು ಸಾವಿರಾರು ವರ್ಷ ಮನುಸ್ಮೃತಿಯನ್ನು, ಮನುವಾದವನ್ನು ಪೋಷಣೆ ಮಾಡಿಕೊಂಡು ಅದನ್ನು ಕಾನೂನಾಗಿ ಜಾರಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ದಂತಹ ಜನರ ಮತ್ತು ಸಾಮ್ರಾಜ್ಯದ ಮತ್ತು ರಾಜರ ವಿರುದ್ಧ ನಡೆದಂಥ ಒಂದು ಮಹತ್ವದ ಯುದ್ಧ ಅಂತಲೇ ಹೇಳ್ಬೋದು. ಬಂಧುಗಳೇ, ನಿಮ್ಗೆಲ್ರಿಗೂ ಗೊತ್ತಿದೆ, ಈ ದೇಶದ ಬಹುಸಂಖ್ಯಾತರಾದಂತಹ ಶೋಷಿತರು ಮತ್ತು ಅಸ್ಪೃಶ್ಯರನ್ನ ಈ ದೇಶ ಹೇಗೆ ನಡೆಸ್ಕೊಂಡಿದೆ, ಮಹಿಳೆಯರು ಮತ್ತು ಮಕ್ಕಳನ್ನ ಹೇಗೆ ನಡೆಸ್ಕೊಂಡಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದನ್ನು ನಾನು ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಆದರೆ ಈ ಯುದ್ಧ ಯಾಕಾಗಿ ನಡೀತು? ಕೇವಲ 500 ಜನ ಮಹರ್ ಸೈನಿಕರು 28,000 ಜನ ಪೇಶ್ವೆಗಳನ್ನು ಒಡೆದು ಉರುಳಿಸಿ ಅವರನ್ನು ಸಾಯಿಸಿ ಆ ಯುದ್ಧವನ್ನು ಜಯಿಸಿದ್ರಲ್ಲ, ಅದು ಇವತ್ತು ನೆನೆಸ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಅನ್ಕೋತೀನಿ. 1817 ಡಿಸೆಂಬರ್ 31ನೇ ತಾರೀಕು ಈ ಯುದ್ಧ